ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯವರ ಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಕಾಲನಿರ್ಣಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕೆಯ ಚಕ್ಷುರ್ನಿರ್ಮಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ಓಂ ಹ್ರೀಂ ಶ್ರೀ ಗುರುಭ್ಯೋ ನಮಃ. ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾವತಾರ ಬಾಬಾ. ಜೈ ಹಿಂದ್, ಜೈ ಭಾರತ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದರೆ, ದ್ವಾದಶ ರಾಶಿಗಳ ರಾಶಿಫಲ ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನೂ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ, ಬನ್ನಿ. ಸಿಂಹ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಹೇಗಿರುತ್ತೆ ರಾಶಿ ಭವಿಷ್ಯ ನೋಡೋಣವಾ. ಮೊದಲಿಗೆ 4 ರಾಶಿ ಕುಂಡಲಿ ನೋಡೋಣ. 1-9-2024, 10-9-2024, 19-9-2024, 28-9-2024. 4 ರಾಶಿ ಕುಂಡಲಿ ನೋಡುವಾಗ ಸಿಂಹ ರಾಶಿಯವರಿಗೆ 80% ಚೆನ್ನಾಗಿದೆ. ಯಾವುದ್ರ ಬೇಸ್ ಮೇಲೆ ಹೇಳ್ತೀವಿ ಅಂತ ಹೇಳಿದ್ರೆ, ಇವರಿಗೆ ತುಂಬ ಮುಖ್ಯವಾಗಿ ರಾಶಿಗೆ 4ನೇ ಅಧಿಪತಿ ಅಂತ ಹೇಳ್ತಕ್ಕಂಥ ಮಂಗಳ ಗ್ರಹ, ಭಾಗ್ಯಾಧಿಪತಿ, ಸುಖಸ್ಥಾನಾಧಿಪತಿ, ಭಾಗ್ಯಾಧಿಪತಿ ಅಂತ ಹೇಳ್ತಕ್ಕಂಥ ಮಂಗಳ ಗ್ರಹ 11ನೇ ಮನೆಯಲ್ಲಿರತಕ್ಕಂಥದ್ದು ವಿಪರೀತ ರಾಜಯೋಗ. ಇನ್ನು 2ನೇ ಮನೇಲಿ ಕೇತು, 8ನೇ ಮನೇಲಿ ರಾಹು. ಇದು ಕಾಮನ್ ಆದಂಥ ಒಂದು ಪ್ರಾಬ್ಲಮ್ ಅಷ್ಟೇ. ಓಕೆ, ಅದು ವರ್ಷಾನುಗಟ್ಲೆಯಿಂದ ಇರತಕ್ಕಂಥದ್ದು. 10ನೇ ಮನೇಲಿ ಗುರು ಇರತಕ್ಕಂಥದ್ದು ಕೂಡ ಏನೂ ತೊಂದರೆ ಇಲ್ಲ. ರಾಶಿಯಾಧಿಪತಿ ಸೂರ್ಯ ಈಗ ರಾಶಿಯಲ್ಲೇ ಇದ್ದಾನೆ, ತುಂಬ ಒಳ್ಳೆಯದು. ಅದು ಸ್ವಲ್ಪ ದಿನದ ನಂತರ ಏನಾಗ್ತಾನೆ, ರಾಶಿಯಾಧಿಪತಿ ಬಂದು ಕೇತು ಮನೆಗೆ ಬರ್ತಾನೆ. ಕೇತು ಮನೆಗೆ ಬಂದಾಗ ಕೆಲವು ರೀತಿಯಾದಂಥ ತೊಂದರೆಗಳು ಆಗಬಹುದು. ಸೊ ಕೇತು ಜೊತೆ ಸಂಬಂಧಪಟ್ಟಿದ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. 10ನೇ ತಾರೀಕು, 19 ಸೆಪ್ಟೆಂಬರ್ ತಿಂಗಳ ಮಧ್ಯ ಭಾಗದಲ್ಲಿ. ಸೊ ಕಾಮನ್ ಆಗಿ ಸಿಂಹರಾಶಿಯವ್ರಿಗೂ ಅಷ್ಟೇ, ಪ್ರೈವೇಟ್ ಸೆಕ್ಟರ್, ಗೌರ್ಮೆಂಟ್ ಸೆಕ್ಟರ್, ಎಲ್ಲ ಸೆಕ್ಟರ್ಲಿ ನೋಡಿದ್ರು ಅವರು ಸಿಂಹರಾಶಿ ಅವರೇ. ಆದ್ದರಿಂದ ಗೌರ್ಮೆಂಟ್ ಸೆಕ್ಟ್ರು, ಪ್ರೈವೇಟ್ ಸೆಕ್ಟರ್ ಅಂತ ಯಾವುದಿಲ್ಲ, ಎಲ್ಲ ಸೆಕ್ಟರ್ ಪೀಪಲ್ಗೂ ಕೂಡ 80% ಚೆನ್ನಾಗಿರೋದ್ರಿಂದ ಒಳ್ಳೆಯದಾಗುತ್ತೆ. ಇದರಲ್ಲಿ ಸಮವಸ್ತ್ರವನ್ನು ಧರಿಸಿರ್ತಕ್ಕಂಥ ಉದ್ಯೋಗಿಗಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಂದರ್ಭ. ಕ್ರೀಡಾಪಟುಗಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥ ಸಂದರ್ಭ. ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲ. ಓಕೆ, ಸೊ ಒಂದು 20% ಪ್ರಾಬ್ಲಮ್ ಅಂತ ನಾವು ಯಾವುದ್ರಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ಸ್ವಲ್ಪ ಕೋಪ ಜಾಸ್ತಿ ಆಗ್ಬೋದು ಈ ತಿಂಗಳು. 2ನೇ ಮನೇಲಿ ಕೇತು, 8ನೇ ಮನೇಲಿ ರಾಹು ಇರೋದ್ರಿಂದ ಕಾಮನ್ ಆಗಿ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಫಿಸಿಕಲ್ ಫಿಟ್ನೆಸ್ ತುಂಬ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಕೂಡ ಹೆಡ್ ರೀಜನ್ನು, ಹಾರ್ಟ್ ರೀಜನ್ನು ಯಾವುದಾದ್ರೂ ಪ್ರಾಬ್ಲಮ್ ಇತ್ತಂದರೆ, ಅದು ಸ್ವಲ್ಪ ಸಿಮ್ಟಮ್ಸ್ ಇತ್ತಂದರೆ ಸ್ವಲ್ಪ ಜಾಸ್ತಿ ಉಲ್ಬಣ ಆಗ್ಬೋದು. ಸಿಂಪಲಾಗಿ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಮೈಗ್ರೇನ್ ಇಟ್ಕೊಳ್ಳಿ, ತಲೆನೋವು ಆಗಾಗ ಬರೋದು, ಇಲ್ಲ ಹಾರ್ಟಲ್ಲಿ ಆಗಾಗ ಈ ಕೊಲೆಸ್ಟ್ರಾಲ್ದೇನೋ ವೇರಿಯೇಷನ್ ಇರ್ತದೆ ಅಂತೇಳಿ ಇರ್ತದಲ್ಲ, ಈ ಥರದ್ದೆಲ್ಲ ಏನಾದರೂ ಇತ್ತು ಅಂದರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಆದ್ದರಿಂದ ನಿಮ್ಗೊಂದು ಸ್ವಲ್ಪ ಮಾನಸಿಕ ನೆಮ್ಮದಿ ಸ್ವಲ್ಪ ಕಡಿಮೆ ಆಗ್ಬೋದು. ತಂದೆಯ ಇದು ಆರೋಗ್ಯದಲ್ಲಿ, ತಾಯಿಯ ಆರೋಗ್ಯದಲ್ಲಿ, ತಂದೆ ತಾಯಿಗಳು ಸೀನಿಯರ್ ಸಿಟಿಸನ್ ಇದ್ದರೆ ಅವರ ಆರೋಗ್ಯದಲ್ಲಿ ಏರುಪೇರು, ನಿಮ್ಮ ಆರೋಗ್ಯದಲ್ಲಿ ಏರುಪೇರು, ಇದು ಸ್ವಲ್ಪ ತೊಂದರೆಗಳು ಕೊಡ್ಬೋದು. ಪ್ರಯಾಣಗಳು ಹೆಚ್ಚಿದ್ದು, ಪ್ರಯಾಣಗಳಲ್ಲಿ ಯಾವ್ದಾದ್ರು ಆಕ್ಸಿಡೆಂಟ್ಸ್ಗಳಿಂದ, ಯಾಕಂದರೆ 8ನೇ ಭಾವದಲ್ಲಿ ರಾಹು ಅದು ಮೊದಲಿಂದ ಇರತಕ್ಕಂಥದ್ದು. 2ನೇ ಭಾವದಲ್ಲಿ ಕೇತು ಇರೋದ್ರಿಂದ ಶುಕ್ರ ಬೇರೆ ನೀಚವಾಗಿರ್ತಾನೆ. ಅದರಿಂದ ತಂದೆ ತಾಯಿ ಆರೋಗ್ಯ, ನಿಮ್ಮ ಆರೋಗ್ಯ, ಮಡದಿಯ ಆರೋಗ್ಯ, ಮಕ್ಕಳು ಸೇಫ್ ಇಲ್ಲಿ. ಓಕೆ, ಸೊ ಈ ಮನೇಲಿ 4 ಜನ ತಂದೆ ತಾಯಿ ಇರೋ ಸೀನಿಯರ್ ಸಿಟಿಸನ್ ಇದ್ದಾರೆ, ಮಡದಿ ನಾವು ಇರ್ತೀವಿ ಅಂದಾಗ ಅಲ್ಲಿ ಸಿಂಹರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ವಿಷಯದಲ್ಲಿ ಮೆಡಿಕಲ್ ಎಕ್ಸ್ಪೆನ್ಸ್ ಈ ತಿಂಗಳು ಸ್ವಲ್ಪ ನಿಮಗೆ ಮನಸ್ಸಿಗೆ ಸ್ವಲ್ಪ ತೊಂದರೆ ಕೊಡ್ಬೋದು. ಮತ್ತು ರಿಯಲ್ ಎಸ್ಟೇಟು, ಬೈಯಿಂಗ್, ಸೆಲ್ಲಿಂಗ್, ಪ್ರಾಪರ್ಟಿ ಈ ಥರದ್ದೆಲ್ಲ ಯಾವ್ಯಾವ್ದು ಮಾಡ್ತಿರ್ತಾರೋ ಅವ್ರಿಗೆಲ್ಲ ಒಳ್ಳೊಳ್ಳೆ ಪ್ರಾಫಿಟ್ ಇರ್ತದೆ. ನಾರ್ಮಲಿ ಏನಾದರೂ ಲಿಟಿಗೇಷನ್ನು ಯಾವುದಾದ್ರೂ ಇದ್ದರೂ ಕೂಡ ನೀವು ಕೂತು ಮಾತಾಡಿದ್ರೆ ಸಾಲ್ವ್ ಮಾಡ್ಕೊಳ್ತಕ್ಕಂಥದ್ದೆಲ್ಲ ಉಂಟು. ಸೊ ರಿಲೇಷನ್ಶಿಪ್ ವಿಷಯವಾಗಿ ಏನೇ ಒಂದು ಪ್ರಾಬ್ಲಮ್ ಬಂದರೂ ಸರಿ, ಆರೋಗ್ಯದ ವಿಷಯದ ಪ್ರಾಬ್ಲಮ್ ಧೃತಿಗಿಡದೆ ಸ್ವಲ್ಪ ಕೆಲಸ ಕಾರ್ಯಗಳನ್ನ ನೋಡ್ಕೊಳ್ಳೋದು ಉತ್ತಮ. ಯಾವ್ದಾದ್ರು ಪರಿಹಾರಗಳು ಮಾಡ್ಕೋಬೇಕಂದ್ರೆ ಸಿಂಹರಾಶಿಯವ್ರಿಗೆ ಆ ಥರದ್ದಿಲ್ಲ. ಯಾಕಂದರೆ ಫಿನಾನ್ಷಿಯಲ್ ರಿಲೇಟೆಡಲ್ಲಿ ಯಾವ ಪ್ರಾಬ್ಲಮೂ ಬರದೇ ಇರೋದ್ರಿಂದ ಮನಿ ಸರ್ಕ್ಯುಲೇಷನ್ ಈಸ್ ಬೆಟರ್ ದೆನ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ನಾನು ಆಗಾಗ ಬ್ರೋಕನ್ ಡೈಲಾಗ್ ಹೇಳ್ತಾ ಇರ್ತೀನಿ, ರಿಪೀಟೆಡ್ ಡೈಲಾಗ್. ಅದರಿಂದ ಹಣಕಾಸಿನ ವಿಷಯದಲ್ಲಿ ತುಂಬಾ ಚೆನ್ನಾಗಿರೋದ್ರಿಂದ ಈ ಯಾವುದೇ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನು ಬರುತ್ತೋ ಅದನ್ನೆಲ್ಲ ಸಾಲ್ವ್ ಮಾಡ್ಕೋಬೋದು. ಅದರಿಂದ ಈ ತಿಂಗಳಲ್ಲಿ ಯಾವುದು ಪರಿಹಾರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಹರಾಶಿಯವರಿಗೆ 80% ಚೆನ್ನಾಗಿರ್ತಾರೆ. ಸೊ ಎಲ್ಲ ಬಲ್ಲ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ತಮ್ಮೆಲ್ಲರಿಗೂ ಆಯುರಾರೋಗ್ಯ ಅಷ್ಟೈಶ್ವರಗಳನ್ನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ
ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ, ಆರಾಮಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.